ಜೋರಾಯ್ತು ಕೆಎನ್ ರಾಜಣ್ಣ ವರ್ಸಸ್ ಡಿಕೆಶಿ ಆಪ್ತರ ವಾಕ್ ಸಮರ. ಶಾಸಕ ಬಾಲಕೃಷ್ಣ ಬಳಿಕ ಕದಲೂರು ಉದಯ್ ಅವರು ಕೂಡ ಇದೀಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ರಾಜಣ್ಣ ಅನಿವಾರ್ಯವಲ್ಲ, ಹೊಸ ನಾಯಕರ ಹುಟ್ಟು ಹಾಕುವ ಸಾಮರ್ಥ್ಯ ಕಾಂಗ್ರೆಸ್ಗಿದೆ. ರಾಜಣ್ಣ ಉತ್ತಮ ನಾಯಕರೇ, ಅವರು ನಮ್ಮ ಪಕ್ಷದಲ್ಲೇ ಇರ್ತಾರೆ. ರಾಜಣ್ಣ ಅವರಿಗೆ ಸಚಿವ ಸ್ಥಾನ ನೀಡೋದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತ ಕಾಂಗ್ರೆಸ್ನ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕೆಎನ್ ರಾಜಣ್ಣ ಅವರು ಬಿಜೆಪಿಗೆ ಸೇರೋದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಇದೀಗ ಉದಯ್ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಾಲಕೃಷ್ಣ ಅವರ ಬಳಿಕ. ದೆಹಲಿಯಲ್ಲಿ ಸಮಾವೇಶ ಮಾಡಲಿಕ್ಕೆ ತಯಾರು ಮಾಡ್ತಿದ್ದಾರೆ ಅವರು. ಡೆಲ್ಲಿನಲ್ಲಿ ಮಾಡುತ್ತಾರೋ ಬಿಡ್ತಾರೋ ಅದು ಯಾವ್ದು ಅಧಿಕೃತ? ರಾಜಾಲಯನವ್ರು ಬಂದು ನಾನು ಸಮಾವೇಶ ಮಾಡ್ತೀನಿ ಅಂತ ಹೇಳೋರು. ಊಹಾಪೋಹಗಳು, ಸುದ್ದಿಗಳು. ಅದ ಕೆಲವು ಧರ್ಮದ ಶ್ರೀಗಳು ಮೊನ್ನೆ ಮನೆಗೆ ಹೋಗಿ ಭೇಟಿ ಮಾಡಿ ಯಾವ ಮನೆಗೆ ಕೆಲವರು ಅವ್ರ ಮಂತ್ರಿಗಿರಿ ಹೋಗಿದೆ ಅಂತ ಒಂದು ಸಮಾಧಾನದ ಮಾತಾಡೋಕ್ಕೂ ಕೂಡ ಹೋಗಿರ್ತಾರೆ. ನಾವು ಅದನ್ನ ಏನೇನೋ ಊಹಿಸ್ಕೊಳ್ಳೋದು ಅಥವಾ ಇನ್ನೇನೋ ಮಾಡ್ತಾರೆ ಅಂತ ಅನ್ಕೊಳ್ಳೋದು ತಪ್ಪಿಲ್ಲ. ಅವರೊಂದು ಅಲ್ಲೊಂದು ಹೇಳಿಕೆ ಕೊಡ್ತಾರೆ, ನಾವು ದೆಹಲಿಲಿ ಹೋಗ್ಬಿಟ್ಟು ಜನರ ಮುಂದೆ ಕೂತು ಗಮನ ಸೆಳೀತೀವಿ ಹೈಕಮಾಂಡ್ ಅಂತ ಹೇಳಿ. ಹೈಕಮಾಂಡ್ ಗಮನ ಸೆಳೆದ್ರೆ ಸೊಳ್ಕೊಳ್ಳಿ, ಅವ್ರಿಗೆ ಬಿಟ್ಟದ ವಿಚಾರ ಅಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ತಗೋತಾರೆ. ಬಟ್ ಅವ್ರೇನು ಬಿಜೆಪಿ ಹೋಗೋ ಸಾಧ್ಯತೆ ಬಗ್ಗೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ, ಯಾರು ಅನಿವಾರ್ಯ ಇಲ್ಲ. ನಮ್ಗೆ ಅನಿವಾರ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಾನಿದ್ದೀನಿ ಅಷ್ಟೇ. ನಾನು ಹೋದ್ರೂ ಪಕ್ಷ ಇರ್ತದೆ, ಇನ್ನೊಬ್ರು ಹೋದ್ರೂ ಪಕ್ಷ ಇರ್ತದೆ. ಇದ್ರಲ್ಲಿ ಏನು ಪಕ್ಷಕ್ಕೇನು ಯಾರು ಏನು ಇಲ್ಲ. ನಮ್ಮ ಒಂದು ಅಸ್ತಿತ್ವಕ್ಕೆ ನಾವು ಪಕ್ಷದ ಒಂದು ಆಶ್ರಯದಲ್ಲಿ ಇದೀವಿ ಅಷ್ಟೇ. ಡಿಕೆಶಿ ಹಿಂದೆಯೇ ಬಿಜೆಪಿಯಿಂದ ಆಮಿಷ ಬಂದಿತ್ತು, ಸಾಕಷ್ಟು ಹುದ್ದೆಗಳನ್ನ ನೀಡ್ತೇವೆ ಎಂಬ ಆಫರ್ ಇತ್ತು. ಡಿಕೆಶಿ ಆಗಲೇ ಬಿಜೆಪಿಗೆ ಸೇರ್ಪಡೆ ಆದವರು ಈಗ ಸೇರ್ತಾರಾ? ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿದ್ದಾರೆ. ಅವರು ಬಿಜೆಪಿ ಸೇರೋ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ, ಪ್ರಾಮಾಣಿಕತೆಯಿಂದ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಬಿಡೋದಿಲ್ಲ, ಬೇರೆ ಪಕ್ಷ ಸೇರುವ ಅನಿವಾರ್ಯತೆ ಇಲ್ಲ ಅಂತ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ 60-70 ಜನ ಶಾಸಕರೊಂದಿಗೆ ಬಿಜೆಪಿ ಹೋಗ್ತಾರೆ ಅಂತ ಎಲ್ಲ ಸುಳ್ಳ್ರಿ. ಬಿಜೆಪಿಗೆ ಹೋಗೋದು ಹಿಂದೆನೆ ಹೋಗಿದ್ರು, ಅವಕಾಶ ಇತ್ತು ಅವ್ರಿಗೆ. ಅವನ ಅಂತ ಟೈಮಲ್ಲಿ ತಿರಸ್ಕರಿಸಿ ಇವತ್ತು ರಾಜ್ಯಾದ್ಯಂತ ಸುತ್ತಿ ಸಂಘಟನೆ ಮಾಡಿ ಇವತ್ತು ಸರ್ಕಾರನ ರಚನೆ ಮಾಡಿದ್ದಾರೆ. ಅವರೇ ಯಾಕೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ? ಡಿಕೆ ಶಿವಕುಮಾರ್ 60-70 ಜನ ಶಾಸಕರೊಂದಿಗೆ ಬಿಜೆಪಿ ಹೋಗ್ತಾರೆ ಅಂತ ಎಲ್ಲ ಸುಳ್ಳ್ರಿ. ಬಿಜೆಪಿಗೆ ಹೋಗೋದು ಹಿಂದೆನೆ ಹೋಗಿದ್ರು, ಅವಕಾಶ ಇತ್ತು ಅವ್ರಿಗೆ. ಅವನ ಅಂತ ಟೈಮಲ್ಲಿ ತಿರಸ್ಕರಿಸಿ ಇವತ್ತು ರಾಜ್ಯಾದ್ಯಂತ ಸುತ್ತಿ ಸಂಘಟನೆ ಮಾಡಿ ಇವತ್ತು ಸರ್ಕಾರನ ರಚನೆ ಮಾಡಿದ್ದಾರೆ. ಅವರೇ ಯಾಕೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ? ಡಿಕೆ ಶಿವಕುಮಾರ್ 60-70 ಜನ ಶಾಸಕರೊಂದಿಗೆ ಬಿಜೆಪಿ ಹೋಗ್ತಾರೆ ಅಂತ ಎಲ್ಲ ಸುಳ್ಳ್ರಿ. ಬಿಜೆಪಿಗೆ ಹೋಗೋದು ಹಿಂದೆನೆ ಹೋಗಿದ್ರು, ಅವಕಾಶ ಇತ್ತು ಅವ್ರಿಗೆ. ಅವನ ಅಂತ ಟೈಮಲ್ಲಿ ತಿರಸ್ಕರಿಸಿ ಇವತ್ತು ರಾಜ್ಯಾದ್ಯಂತ ಸುತ್ತಿ ಸಂಘಟನೆ ಮಾಡಿ ಇವತ್ತು ಸರ್ಕಾರನ ರಚನೆ ಮಾಡಿದ್ದಾರೆ. ಅವರೇ ಯಾಕೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ? ಡಿಕೆ ಶಿವಕುಮಾರ್ 60-70 ಜನ ಶಾಸಕರೊಂದಿಗೆ ಬಿಜೆಪಿ ಹೋಗ್ತಾರೆ ಅಂತ ಎಲ್ಲ ಸುಳ್ಳ್ರಿ. ಬಿಜೆಪಿಗೆ ಹೋಗೋದು ಹಿಂದೆನೆ ಹೋಗಿದ್ರು, ಅವಕಾಶ ಇತ್ತು ಅವ್ರಿಗೆ. ಅವನ ಅಂತ ಟೈಮಲ್ಲಿ ತಿರಸ್ಕರಿಸಿ ಇವತ್ತು ರಾಜ್ಯಾದ್ಯಂತ ಸುತ್ತಿ ಸಂಘಟನೆ ಮಾಡಿ ಇವತ್ತು ಸರ್ಕಾರನ
ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾದಂತಹ ಯಾವುದೇ ಬದಲಾವಣೆಗಳು ಅಂದ್ರೆ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ? ಯಾಕೆಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ಸೈಲೆಂಟ್ ಆಗಿದ್ದಾರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಪರೋಕ್ಷವಾಗಿ ಅವರವರ ಬೆಂಬಲಿಗರನ್ನ ಮುಂದೆ ಬಿಟ್ಟು ಹೇಳಿಕೆ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರಾ ಇಬ್ರು ನಾಯಕರು, ಹೇಗೆ ಅಂತ ಹೇಳಿ? ಹೆಸರನ್ನ ಏನು ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ದೊಡ್ಡದಾಗಿ ಬೀಸ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ರಾಜಣ್ಣ ಅವರು ಹೇಳಿದಂತ ಹೇಳಿಕೆ ಸಾಕಷ್ಟು ರಾಜ್ಯದಲ್ಲಿ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಏನು ಡಿ.ಕೆ. ಶಿವ ಅವರ ಬಣ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬಣ್ಣದ ನಡುವೆ ಮತ್ತೆ ತಿಕ್ಕಾಟ ಜೋರಾಗಿದೆಯಾ ಅನ್ನೋದು ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ರಾಜಣ್ಣ ಅವರ ಏನು ಸಚಿವ ಸ್ಥಾನದಿಂದ ವಜಾಗೊಳಿಸಿದ ಬಳಿಕ ಸಾಕಷ್ಟು ಅಸಮಾಧಾನ, ಆಕ್ರೋಶ ಡಿ.ಕೆ. ಅವರ ಮೇಲೆ ಸಿಎಂ ಸಿದ್ದರಾಮಯ್ಯ ಬಣವದ್ದು ಇರುವಂತದ್ದು. ಅದರ ಜೊತೆಗೆ ರಾಜೇಂದ್ರ ಪುತ್ರ ಮತ್ತು ಎಚ್.ಸಿ. ಬಾಲಕೃಷ್ಣ ಅವರ ನಡುವೆ ನಡೆದಿರುವಂತಹ ಏನು ಕಿತ್ತಾಟ ಇದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಅಷ್ಟೇ ಬಾಲಕೃಷ್ಣ ಅವರು ನೀಡಿದಂತ ಒಂದು ಹೇಳಿಕೆ ಮತ್ತಷ್ಟು ಈ ಒಂದು ಬಣ ಬಡಿದಾಟಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡಿದೆ. ರಾಜಣ್ಣ ಬಿಜೆಪಿಯನ್ನ ಸೇರ್ತಾರೆ, ಒಂದು ಕಾಲು ಹೊರಗೆ ಇಟ್ಟಿದ್ದಾರೆ ಅನ್ನುವಂತ ಮಾತನ್ನ ಬಾಲಕೃಷ್ಣ ಅವರು ಹೇಳಿದ್ರೆ, ಅದರ ಈ ಒಂದು ಹೇಳಿಕೆಗೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಒಂದು ತಿರುಗೇಟು ಕೊಟ್ಟಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷವನ್ನ ತೊರೆಯುವುದಿಲ್ಲ, ನೀವೆಲ್ಲರೂ ಕೂಡ ಮೊದಲು ಬಿಜೆಪಿಯಲ್ಲಿದ್ರಿ, ಬಿಜೆಪಿಯಿಂದ ನೀವು ಕಾಂಗ್ರೆಸ್ಗೆ ಬಂದಿದ್ದೀರಿ, ನೀವೇ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾದ್ರೆ ನೀವೆಲ್ಲರೂ ಕೂಡ ಬಿಜೆಪಿಗೆ ಹೋಗ್ತೀರಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಅದಕ್ಕೆ ಇದೀಗ ಉದಯ್ ಕದಲೂರು ಕೂಡ ಒಂದು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣ ಮತ್ತು ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಳ್ಳುವಂತ ರಾಜಣ್ಣ ಇವರ ನಡುವೆ ಸಾಕಷ್ಟು ಕಿತ್ತಾಟ ನಡೆದಿದೆ. ಸ್ವಪಕ್ಷೀಯ ನಾಯಕರಲ್ಲೇ ಕೂಡ ಈ ಒಂದು ಅಸಮಾಧಾನ ಹೆಚ್ಚಾಗ್ತಿರೋದ್ರಿಂದ ಸೆಪ್ಟೆಂಬರ್ ಕ್ರಾಂತಿಗೆ ಇನ್ನೊಂದು ಮುನ್ನುಡಿಯನ್ನ ಬರಿತಾ ಇದೆಯಾ. ಅದರಲ್ಲೂ ಕೂಡ ಈಗ ಸೆಪ್ಟೆಂಬರ್ ನಲ್ಲಿ ನಾವು ಇದ್ದಿರೋದ್ರಿಂದ ಈ ಎಲ್ಲ ಹೇಳಿಕೆಗಳು ಮತ್ತು ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ಏನಾದರೂ ಬದಲಾವಣೆಗೆ ಕಾರಣವಾಗತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ದುರ್ಗೇಶ್, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಈ ಸೆಪ್ಟೆಂಬರ್ ಕ್ರಾಂತಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ನ ಮೊರೆ ಹೋಗಿದ್ದಾರೆ ಅನ್ನೋದು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೌದಾ, ಇಂಟೆಲಿಜೆನ್ಸ್ ರಿಪೋರ್ಟ್ ನ ಪಡ್ಕೊಳ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯನವರು? ಸಿಎಂ ಕುರ್ಚಿಯ ಮೇಲೆ ಇದೀಗ ಬೇರೆ ಯಾರಾದ್ರೂ ಟವಲ್ ಹಾಕುವ ಸಾಧ್ಯತೆಗಳು ಕೂಡ ಇದೆಯಾ? ಬೇರೆ ಯಾರು ಬೇಡ, ಡಿ.ಕೆ. ಶಿವಕುಮಾರ್ ಅವರು ಟವಲ್ ಹಾಕಿದ್ದಾರಾ, ಹೇಗೆ ಅಂತ ಹೇಳಿ? ಖಂಡಿತ ರಮ್ಯಾ, ಏನು ರಾಜ್ಯದಲ್ಲಿ ಈ ಒಂದು ಸೆಪ್ಟೆಂಬರ್ ಕ್ರಾಂತಿಯ ಫೈಟ್ ಜೋರಾಗ್ತಿದೆ. ಇತ್ತ ಬಾಲಕೃಷ್ಣ ಅವರ ಹೇಳಿಕೆ, ರಾಜೇಂದ್ರ ಅವರ ಹೇಳಿಕೆ ಜೊತೆಗೆ ಯಾವ ರೀತಿ ಶಾಸಕರ ಮನಸ್ಥಿತಿ ಸದ್ಯ ಇದೆ, ಯಾವ ರೀತಿ ಈ ಬಿಜೆಪಿಯ ಒಂದು ನಡೆಗಳಿದ್ದಾವೆ, ಅದರ ಜೊತೆಗೆ ಕಾಂಗ್ರೆಸ್ನ ನಾಯಕರು ಯಾವ ರೀತಿ ಒಂದು ಮನಸ್ಥಿತಿಯಲ್ಲಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು. ಅದರ ಜೊತೆಗೆ ರಾಜ್ಯದ ಪರಿಸ್ಥಿತಿ, ಅದರಲ್ಲೂ ಕೂಡ ಯಾವ ರೀತಿ ಅನುದಾನಗಳನ್ನು ನೀಡಿದ್ದು, ಸುರ್ಜೇವಾಲಾ ಸಭೆ ಮಾಡಿದ ಬಳಿಕ ಯಾವ ರೀತಿ ಡೆವಲಪ್ಮೆಂಟ್ಗಳು ಆಗ್ತಿದೆ, ಶಾಸಕರ ಮನಸ್ಥಿತಿ ಸದ್ಯ ಹೇಗಿದೆ, ಶಾಸಕರ ನಡೆ ಏನು ಅನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗುಪ್ತಚರ ಇಲಾಖೆಯಿಂದ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಇದು ಕೂಡ ತಲೆನೋವು ತಂದಿರುವಂತದ್ದು. ಏನು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕುರ್ಚಿಯ ಮೇಲೆ ಟವಲ್ ಹಾಕಿ ಈಗಾಗಲೇ ಪೈಪೋಟಿಯನ್ನು ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಿದ್ದಾರೆ. ಪದೇ ಪದೇ ನಾನು ಸಿಎಂ ಆಕಾಂಕ್ಷಿ, ನನಗೆ 2.5 ವರ್ಷದ ನಂತರ ಸಿಎಂ ಸ್ಥಾನವನ್ನ ಬಿಟ್ಟುಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಿರೋದ್ರಿಂದ ರಾಜ್ಯದಲ್ಲಿ ಆಗ್ತಿರುವಂತಹ ಬದಲಾವಣೆ ಅಥವಾ ರಾಜ್ಯದಲ್ಲಿ ಯಾವ ರೀತಿಯಂತ ಬದಲಾವಣೆಗೆ ಈ ಒಂದು ಸೆಪ್ಟೆಂಬರ್ ಕ್ರಾಂತಿ ಮುನ್ನುಡಿಯನ್ನು ಬರುತ್ತೆ. ಅದ್ರ ಜೊತೆಗೆ ಸೆಪ್ಟೆಂಬರ್ ಕ್ರಾಂತಿಯ ಸಂದರ್ಭದಲ್ಲಿ ಶಾಸಕರು ಯಾವ ರೀತಿ ಇದ್ದಾರೆ, ಅನುದಾನ ಕೊಟ್ಟರು ಕೂಡ ಒಂದು ಪಕ್ಷದಲ್ಲಿ ಅಸಮಾಧಾನ ಹೊರ ಹಾಕ್ತಿರುವಂತದ್ದು. ಹೀಗಾಗಿ ರಾಜ್ಯದ ಯಾವ ಶಾಸಕರ ಮನಸ್ಥಿತಿ ಮತ್ತು ಎಲ್ಲ ಸಚಿವರು ಯಾವ ರೀತಿ ನಡೆದುಕೊಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಸೆಪ್ಟೆಂಬರ್ ಕ್ರಾಂತಿ ತೆಲ್ಲವು ತಂದಿದೆ. ಇತ್ತ ಆಪ್ತನನ್ನ ಕಳೆದುಕೊಂಡಿದ್ದ ಬಳಿಕ ಈಗ ಗುಪ್ತಚರ ಇಲಾಖೆ ಮೊರೆಯನ್ನ ಹೋಗಿರುವಂತದ್ದು ರಮ್ಯಾ ಸಿಎಂ ಸಿದ್ದರಾಮಯ್ಯ. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ದುರ್ಗೇಶ್.